ಪಾದಯಾತ್ರೆಗೆ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ವಿ. ಹೋರಾಟದಿಂದ ಜನರಿಗೆ ತೊಂದರೆ ಆಗಬಾರದು. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಕೆಲ ಷರತ್ತು ಹಾಕಿ ದೋಸ್ತಿ ಪಾದಯಾತ್ರೆಗೆ ಅನುಮತಿಯನ್ನು ಕೊಟ್ಟಿದ್ವಿ. ಕಾನೂನು ಬಾಹಿರ ಏನು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕೋರ್ಟಿಗೆ ಮುಂಚೆ ನಾವೇ ಹೇಳಿದ್ದೀವಿ ಕೊಡ್ತೇವೆ ಅಂತ. ಯಾಕೆಂದರೆ ಅವರು ಯಾವುದು ಕಾನೂನು ಬಾಹಿರವಾಗಿ ಮಾಡೋದಿಲ್ಲ, ನಾವು ಪೀಸ್ಫುಲ್ ಆಗಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಕೊಡ್ತೇವೆ ಅಂತ ಮೊನ್ನೆನೇ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡಿದ್ದೇವೆ. ಆದ್ದರಿಂದ ಅವ್ರು ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಒಂದು ಎಚ್ಚರಿಕೆಯನ್ನು ಕೂಡ ಕಂಡೀಷನಲ್ಲಿ ಇದನ್ನು ಕೊಟ್ಟಿದ್ದೇವೆ. ಏನು ಕೂಡ ಯಾವುದೇ ಅಹಿತಕರವಾದ ಘಟನೆಗಳಾಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಆ ರೀತಿಯೆಲ್ಲ ಒಂದಿಷ್ಟು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದೇವೆ. ಕೋರ್ಟಿಗೆ ಮುಂಚೆ ದೋಸ್ತಿ ಪಾದಯಾತ್ರೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಆಡಿದ್ದಾರೆ. ಜೆಡಿಎಸ್ನವರ ಕಾಲಿಗೆ ಬಿದ್ದು ಪಾದಯಾತ್ರೆ ಮಾಡ್ತಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರುಗಳು ಭಾಗವಹಿಸ್ತಾ ಇಲ್ಲ. ಯತ್ನಾಳ್ ಸೇರಿ ಹಲವು ಹಿರಿಯ ನಾಯಕರು ಭಾಗಿಯಾಗ್ತಾ ಇಲ್ಲ. ಬಿಜೆಪಿ ಒಗ್ಗಟ್ಟು ಎಷ್ಟಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಳ್ಳೆಯದಾಗಲಿ ಭಾರತೀಯ ಜನತಾ ಪಾರ್ಟಿಗೆ. ಆದರೆ ಅವರು ಭಾರತೀಯ ಜನತಾ ಪಕ್ಷಕ್ಕಿಂತ ಭಾಗಶಃ ಜನತಾ ಪಕ್ಷ ಆಗಿದ್ದಾರೆ. ಯಾಕಂದರೆ ಅವರ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ, ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಇವ್ರು ಯಾರೂ ಕೂಡ ಅದರಲ್ಲಿ ಭಾಗವಹಿಸೋದಿಲ್ಲ. ವಿಜೇಂದ್ರ ಅವರ ನೇತೃತ್ವವನ್ನು ಒಪ್ತಾ ಇಲ್ಲ ಅಂತ ಭಾಳ ಎದ್ದು ಕಾಣಿಸ್ತಾ ಇದೆ. ಇನ್ನು JDS ಅವ್ರ ಜೊತೆನೂ ಕೂಡ ತಾವು ನೋಡಿದ್ರಿ ಮೊನ್ನೆ ಯಾವ ರೀತಿ ಕೈಕಾಲು ಬಿದ್ದು ಇವತ್ತು ಪಾದಯಾತ್ರೆಗೆ ಮುಂದಾಗಿದ್ದಾರೆ ಅಂತ. ಸೊ ಮಾಡಲಿ, ಇದು ಭಾಗಶಃ ಜನತಾ ಪಕ್ಷ ಏನಿದೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಹೋರಾಟ ಮಾಡಲಿ. ಆದರೆ ಮತ್ತೊಮ್ಮೆ ನಾನು ಆಗ್ರಹಿಸ್ತಾ ಇರೋದು ಇಷ್ಟೇ, ದಾಖಲೆಗಳು ಮುಂದಿಟ್ಕೊಂಡು ಮಾಡಿ. ರಾಜ್ಯಪಾಲರನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡ್ತೀರಾ ಅಂದರೆ ನಿಮ್ಮ ನಾಯಕತ್ವ ಎಷ್ಟು ಸಮರ್ಥವಾಗಿದೆ ಅಂತ ಗೊತ್ತಾಗುತ್ತೆ. ಕಾನೂನಿನ ಹೋರಾಟ ಮಾಡಬೇಕು. ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ ಮಾಡೋದ್ರೊಳಗವರೆಗೂ ಸಹ ಈ ಹೋರಾಟ ಮುಂದುವರಿಯೋದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ನಮ್ಮ ಕಾರ್ಯಕರ್ತಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಪಾದಯಾತ್ರೆಗೆ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ವಿ. ಹೋರಾಟದಿಂದ ಜನರಿಗೆ ತೊಂದರೆ ಆಗಬಾರದು. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಕೆಲ ಷರತ್ತು ಹಾಕಿ ದೋಸ್ತಿ ಪಾದಯಾತ್ರೆಗೆ ಅನುಮತಿಯನ್ನು ಕೊಟ್ಟಿದ್ವಿ. ಕಾನೂನು ಬಾಹಿರ ಏನು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕೋರ್ಟಿಗೆ ಮುಂಚೆ ನಾವೇ ಹೇಳಿದ್ದೀವಿ ಕೊಡ್ತೇವೆ ಅಂತ. ಯಾಕೆಂದರೆ ಅವರು ಯಾವುದು ಕಾನೂನು ಬಾಹಿರವಾಗಿ ಮಾಡೋದಿಲ್ಲ, ನಾವು ಪೀಸ್ಫುಲ್ ಆಗಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಕೊಡ್ತೇವೆ ಅಂತ ಮೊನ್ನೆನೇ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡಿದ್ದೇವೆ. ಆದ್ದರಿಂದ ಅವ್ರು ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಒಂದು ಎಚ್ಚರಿಕೆಯನ್ನು ಕೂಡ ಕಂಡೀಷನಲ್ಲಿ ಇದನ್ನು ಕೊಟ್ಟಿದ್ದೇವೆ. ಏನು ಕೂಡ ಯಾವುದೇ ಅಹಿತಕರವಾದ ಘಟನೆಗಳಾಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಆ ರೀತಿಯೆಲ್ಲ ಒಂದಿಷ್ಟು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದೇವೆ. ಕೋರ್ಟಿಗೆ ಮುಂಚೆ ದೋಸ್ತಿ ಪಾದಯಾತ್ರೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಆಡಿದ್ದಾರೆ. ಜೆಡಿಎಸ್ನವರ ಕಾಲಿಗೆ ಬಿದ್ದು ಪಾದಯಾತ್ರೆ ಮಾಡ್ತಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರುಗಳು ಭಾಗವಹಿಸ್ತಾ ಇಲ್ಲ. ಯತ್ನಾಳ್ ಸೇರಿ ಹಲವು ಹಿರಿಯ ನಾಯಕರು ಭಾಗಿಯಾಗ್ತಾ ಇಲ್ಲ. ಬಿಜೆಪಿ ಒಗ್ಗಟ್ಟು ಎಷ್ಟಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಳ್ಳೆಯದಾಗಲಿ ಭಾರತೀಯ ಜನತಾ ಪಾರ್ಟಿಗೆ. ಆದರೆ ಅವರು ಭಾರತೀಯ ಜನತಾ ಪಕ್ಷಕ್ಕಿಂತ ಭಾಗಶಃ ಜನತಾ ಪಕ್ಷ ಆಗಿದ್ದಾರೆ. ಯಾಕಂದರೆ ಅವರ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ, ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಇವ್ರು ಯಾರೂ ಕೂಡ ಅದರಲ್ಲಿ ಭಾಗವಹಿಸೋದಿಲ್ಲ. ವಿಜೇಂದ್ರ ಅವರ ನೇತೃತ್ವವನ್ನು ಒಪ್ತಾ ಇಲ್ಲ ಅಂತ ಭಾಳ ಎದ್ದು ಕಾಣಿಸ್ತಾ ಇದೆ. ಇನ್ನು JDS ಅವ್ರ ಜೊತೆನೂ ಕೂಡ ತಾವು ನೋಡಿದ್ರಿ ಮೊನ್ನೆ ಯಾವ ರೀತಿ ಕೈಕಾಲು ಬಿದ್ದು ಇವತ್ತು ಪಾದಯಾತ್ರೆಗೆ ಮುಂದಾಗಿದ್ದಾರೆ ಅಂತ. ಸೊ ಮಾಡಲಿ, ಇದು ಭಾಗಶಃ ಜನತಾ ಪಕ್ಷ ಏನಿದೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಹೋರಾಟ ಮಾಡಲಿ. ಆದರೆ ಮತ್ತೊಮ್ಮೆ ನಾನು ಆಗ್ರಹಿಸ್ತಾ ಇರೋದು ಇಷ್ಟೇ, ದಾಖಲೆಗಳು ಮುಂದಿಟ್ಕೊಂಡು ಮಾಡಿ. ರಾಜ್ಯಪಾಲರನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡ್ತೀರಾ ಅಂದರೆ ನಿಮ್ಮ ನಾಯಕತ್ವ ಎಷ್ಟು ಸಮರ್ಥವಾಗಿದೆ ಅಂತ ಗೊತ್ತಾಗುತ್ತೆ. ಕಾನೂನಿನ ಹೋರಾಟ ಮಾಡಬೇಕು. ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ ಮಾಡೋದ್ರೊಳಗವರೆಗೂ ಸಹ ಈ ಹೋರಾಟ ಮುಂದುವರಿಯೋದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ನಮ್ಮ ಕಾರ್ಯಕರ್ತಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.